ಒಂದು 2 ಮಿನಿಟ್ಸು ರೆಸ್ಟ್ ತೊಗೊಂಡ್ಬಿಟ್ಟು ಮತ್ತೆ ಒಂದು 2-3 ರೌಂಡ್. ಹಲೋ ಹಾಯ್ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಜೆ ಆಗಿದೆ, ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲನೂ ಮುಗ್ದಿದೆ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶ್ರೀಜು ಆಲ್ರೆಡಿ ಸ್ಕೂಲಿಂದ ಬಂದಿದ್ದಾಳೆ, ಬಂದು ಅವಳದು ಊಟ ಕೂಡ ಆಯಿತು. ನಾನು ಅವಳು ಕೂತ್ಕೊಂಡು ನೋಡಿ ಟಿ ವಿನಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ನಮ್ಮ ವ್ಲಾಗನ್ನೇ ನೋಡ್ತಾ ಇದ್ದೀವಿ. ನಿನ್ನೆ ಆ್ಯಕ್ಚುಲಿ ಅಪ್ಲೋಡ್ ಮಾಡಿದಂಥ ವ್ಲಾಗ್ನ ಟಿ ವಿಲಿ ನೋಡಿರಲಿಲ್ಲ, ಸೊ ನೋಡ್ತಾ ಇದ್ದೀನಿ ಇವಾಗ. ಓಕೆ, ಇವತ್ತು ನನಗೆ ಟೈಮ್ ಫ್ರೀ ಇರೋದ್ರಿಂದ ನಂದು 1-2 ಸ್ಯಾರೀಸ್ ಇದೆ, ಅದಕ್ಕೆ ಸ್ಯಾರಿ ಕುಚ್ಚು ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಸ್ಯಾರಿ ಕುಚ್ಚು ಹೇಗೆ ಹಾಕ್ತೀನಿ ಏನು ಎಲ್ಲ ನೀವು ನೋಡ್ಬೋದು. ಓಕೆ, ಇವಾಗ ಸ್ಯಾರೀಸ್ ತೆಗಿತು ನೋಡೋಣ ಫಸ್ಟು. ಇದೊಂದು ಸ್ಯಾರಿ ಮತ್ತು ಇದೊಂದು ಸ್ಯಾರಿ, 2 ಸ್ಯಾರಿ ಇದೆ. ಆ್ಯಕ್ಚುಲಿ ಇದು ಸೈಡ್ ಜಿಗ್ಜಾಗ್ ಮಾಡಿಸ್ಕೊ ಬಂದಿದ್ದೀನಿ, ಇನ್ನೂ ಸ್ಯಾರಿ ಕುಚ್ಚು ಹಾಕಿಲ್ಲ. ಇವಾಗ ಸ್ಯಾರಿ ಕುಚ್ಚು ಹಾಕಬೇಕು 2 ಸೀರೆಗೂ. ಸೊ ಥ್ರೆಡ್ ಇವಾಗ ನನ್ನ ಹತ್ರ ಒಂದಷ್ಟು ಇದೆ ಆಲ್ರೆಡಿ. ಸೊ ಇವಾಗ ಇದಕ್ಕೆ ಮ್ಯಾಚಿಂಗ್ ಥ್ರೆಡ್ ಇದೆಯಾ ನೋಡೋಣ. ಆ್ಯಕ್ಚುಲಿ ಇದಕ್ಕೆ 2 ಕಲರ್ಸ್ ಬೇಕು, ಇದು ಕ್ರೀಮ್ ಕಲರ್ ಒಂದು ಮತ್ತು ಈ ಪಿಂಕ್. ಇದಕ್ಕೂ ಅಷ್ಟೇ ಗೋಲ್ಡನ್ ಮತ್ತು ಇದು ಬ್ಲೂ ಥರ ಇದೆಯಲ್ಲ, ಈ ಕಲರ್ 2 ಕಲರು ಥ್ರೆಡ್ಸ್ ಬೇಕು, ಸಿಲ್ಕ್ ಥ್ರೆಡ್. ಸೊ ನನ್ನ ಬಾಕ್ಸಲ್ಲಿ ಇದೆಯಾ ಚೆಕ್ ಮಾಡ್ತೀನಿ ಒಂದ್ಸಲ. ಒಂದಷ್ಟು ಥ್ರೆಡ್ಗಳಿದೆ ಆಲ್ರೆಡಿ ನನ್ನ ಹತ್ರ, ಯಾಕಂದರೆ ಯಾವಾಗಲೂ ರೆಗ್ಯುಲರ್ ಆಗಿ ನಾನು ಕುಚ್ಚು ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ತುಂಬಾ ಥ್ರೆಡ್ಸ್ ಇದೆ. ಸೊ ಇದಕ್ಕೆ ಮ್ಯಾಚಿಂಗು ಇದಾಗುತ್ತೆ. ಹಾಂ, ಇದೊಂದು ಮ್ಯಾಚ್ ಆಗುತ್ತೆ. ಇನ್ನು ಕ್ರೀಮ್ ಕಲರ್ ಬೇಕು. ಇಲ್ಲ ಚಿನಿ, ಇದು ನಾರ್ಮಲ್ ಥ್ರೆಡ್ಡು, ಬಟ್ಟೆ ಹೊಲಿಯೋ ಥ್ರೆಡ್ ಇದಾಗಲ್ಲ, ಸಿಲ್ಕ್ ಥ್ರೆಡ್ ಆಗಬೇಕು. ನನಗೆ ಥ್ರೆಡ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಶ್ರೀಜು ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ತಡಿ ಒಂದು ನಿಮಿಷ. ಇದು ಗೋಲ್ಡನ್ನು ಇದೆಲ್ಲ ಸ್ವಲ್ಪ ಸ್ವಲ್ಪ ಇದೆ. ಈ ಗೋಲ್ಡನ್ ಆ್ಯಕ್ಚುಲಿ ಇದಕ್ಕೆ ಆಗುತ್ತೆ, ಬಟ್ ಸ್ವಲ್ಪನೇ ಇರೋದು. ಆಲ್ಮೋಸ್ಟ್ ಅದಾಗಲ್ಲ, ತುಂಬ ಲೈಟ್ ಇದೆ. ನೋ, ಇದೆರಡು ಆಗುತ್ತೆ, ಬಟ್ ಈ ಕ್ರೀಮ್ ಶೇಡಲ್ಲಿ ನನಗೆ ಥ್ರೆಡ್ ಇಲ್ಲ. ಮತ್ತು ಇದರಲ್ಲಿ ಗೋಲ್ಡನ್ನು ಸ್ವಲ್ಪ ಸ್ವಲ್ಪ ಇದೆ, ಎಲ್ಲ ಇದೆ ಗೋಲ್ಡನ್ನು. ಸೊ ಗೋಲ್ಡನ್ ಆಗುತ್ತೆ ಅಂದ್ಕೊಳ್ತೀನಿ, ಆದರೆ ಆ ಬ್ಲೂ ಇಲ್ಲ. ಎಲ್ಲ ಸಿಕ್ಕಾಗ್ಬಿಟ್ಟಿದೆ, ವೇಸ್ಟ್ ಇದೆ, ಎಲ್ಲ ತೆಗ್ದುಬಿಡೋಣ ತಡಿ. ಅದು ವೇಸ್ಟ್ ಕಟ್. 2 ಸೀರೆಗೂ 2 ಕಲರ್ ಸಿಕ್ಕಿದೆ. ಸೊ ಇವಾಗ ಕ್ರೀಮ್ ಮತ್ತು ಬ್ಲೂನ ತೊಗೊಂಡು ಬರಬೇಕು. ಸೊ ಇವಾಗಲೇ ಇಮಿಡಿಯೇಟಾಗಿ ಕುಚ್ಚು ಹಾಕ್ಲಿಕ್ಕಾಗಲ್ಲ. ಓಕೆ, ಹೆಂಗೋ ಶ್ರೀಜು ಹೊರಗಡೆ ಪಾರ್ಕಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾಳೆ. ಇವಾಗ 2 ಕಲರ್ ಸಿಕ್ಕಿದೆ, 2 ಕಲರ್ ನನಗೆ ಬೇಕು. ಸೊ ಇವಾಗಲೇ ಕುಚ್ಚು ಹಾಕ್ಲಿಕ್ಕೆ ಆಗಲ್ಲ. ಶ್ರೀಜು ಹೆಂಗು ಪಾರ್ಕಿಗೆ ಹೋಗಬೇಕು ಅಂತ ಇದ್ದಾಳೆ. ಸೊ ಹಾಗೆ ಹೋಗ್ಬಿಟ್ಟು ಥ್ರೆಡ್ ತೊಗೊಂಡು ಪಾರ್ಕಲ್ಲಿ ಹಾಗೆ 1-2 ರೌಂಡ್ ಹೊಡ್ಕೊಂಡು ಬರೋಣ. ಈಗ ನಾನು ಶ್ರೀಜು ಇಬ್ಬರು ಪಾರ್ಕ್ಗೆ ಹೊರಟಿದ್ದೀವಿ. ನಡಿ, ಸ್ಕೂಟರ್ ಬೇಡ, ಹಂಗೆ ನಡಿ. ಓಡಬೇಡ, ಇರೋ. ಆ್ಯಕ್ಚುಲಿ ನಮ್ಮ ಹಳೆ ಮನೆಗೆ ಪಾರ್ಕ್ ತುಂಬಾ ಹತ್ತಿರ ಇತ್ತು. ಬಟ್ ಇವಾಗ ಒಂದು ಸ್ವಲ್ಪ ದೂರ ಅಂದರೆ ವಾಕೇಬಲ್ಲು, ಒಂದು 500 ಮೀಟರ್ ಇರ್ಬೋದು, ಒಂದು ಅರ್ಧ ಕಿಲೋಮೀಟರ್ ಅಷ್ಟು. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಶ್ರೀಜು. ನೋಡಿ, ಆ್ಯಕ್ಚುಲಿ ಇದೆ ಪಾರ್ಕು. ನಾವು ಶ್ರೀಜು ಅಲ್ಲಿ ಹಳೆ ಮನೆ ಹತ್ರ ಅವ್ಳ ಫ್ರೆಂಡ್ ಜೊತೆ ಆಟ ಆಡಬೇಕು ಅಂತಿದ್ದಾಳೆ. ಸೊ ಹಾಗಾಗಿ ಅವಳನ್ನ ಅಲ್ಲಿ ಬಿಟ್ಬಿಟ್ಟು ಆಮೇಲೆ ನಾನು ಪಾರ್ಕ್ ಒಳಗೆ ಹೋಗ್ತೀನಿ. ಶ್ರೀಜುನ ಅಲ್ಲಿ ಬಿಟ್ಬಿಟ್ಟು ನಾನು ಪಾರ್ಕ್ ಹತ್ರ ಬಂದೆ. ಒಂದು 2 ಮಿನಿಟ್ಸು ರೆಸ್ಟ್ ತೊಗೊಂಡ್ಬಿಟ್ಟು ಮತ್ತೆ ಒಂದು 2-3 ರೌಂಡ್, ಜಾಸ್ತಿ ಏನು ರೌಂಡ್ಸ್ ಹೊಡಿಯೋಕ್ಕೆ ಹೋಗಲ್ಲ, ಒಂದು 2-3 ರೌಂಡು ಪಾರ್ಕ್ಗೆ ಹೊಡಿಬೇಕು, ವಾಕ್ ಮಾಡಬೇಕು. ಸೊ ಒಂದು 2 ಮಿನಿಟ್ಸ್ ರೆಸ್ಟ್ ಇವಾಗ.
ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು 2 ಮಿನಿಟ್ಸ್ ಅಂತ, ಬಟ್ ನೋಡಿದ್ರೆ ಇಲ್ಲಿ ಪರಿಚಯದವರೊಬ್ಬರು ಸಿಕ್ಕಿದ್ರು. ಅವ್ರ ಜೊತೆ 10 to 15 ಮಿನಿಟ್ಸ್ ಮಾತಾಡ್ಕೊಂಡು ಕೂತೆ. ಅದಾದಮೇಲೆ ವಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ ಅನಿಸುತ್ತೆ ಅಲ್ವಾ. ಜಸ್ಟ್ ನಾನು 2 ಮಿನಿಟ್ಸ್ ಅಂದ್ಕೊಂಡೆ, ನೋಡಿದ್ರೆ ಅದು 15-20 ಮಿನಿಟ್ಸ್ ಆಗೋಯಿತು. ಲೈಫ್ ಕೂಡ ಹೀಗೆ ಅಲ್ವಾ. ಆ್ಯಕ್ಚುಲಿ ನಾನು MSc ಮಾಡಿರೋದು. MSc ಮಾಡಿದಾಗ ನಾನು ಅಂದ್ಕೊಂಡಿದ್ದೆ ದೊಡ್ಡ ಪ್ರೊಫೆಸರ್ ಆಗಿರ್ತೀನೇನೋ ಅಂತ. ಬಟ್ ಇವಾಗ ಹೌಸ್ ವೈಫ್ ಆಗಿಬಿಟ್ಟು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ನಿಮ್ಮ ವ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಏನಿವೆ ಅದು ಬಿಡಿ. ಈಗ ನಮ್ಮ ಪಾರ್ಕಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಇಲ್ಲಿ ಕಿಡ್ಸ್ಗೆ ಪ್ಲೇ ಏರಿಯಾ ಇದೆ, ಬಟ್ ಎಲ್ಲ ಥಿಂಗ್ಸು ಹಾಳಾಗಿಬಿಟ್ಟಿದೆ, ಅಷ್ಟೊಂದು ಕರೆಕ್ಟಾಗಿಲ್ಲ. ಮತ್ತು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ದಿನ ಫ್ಲಾಗ್ ಹಾಸ್ಟಿಂಗ್ ಮಾಡಿಬಿಟ್ಟು ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಇನ್ನು ಪಾರ್ಕಲ್ಲಿ 1-2 ಕಡೆ ವೆಟ್ ಮತ್ತು ಡ್ರೈ ಕಸ ಹಾಕ್ಲಿಕ್ಕಂತ ಡಸ್ಟ್ಬಿನ್ಸ್ ಕೂಡ ಇಟ್ಟಿದ್ದಾರೆ. ನಾನೊಂದು 3 ರೌಂಡ್ ವಾಕ್ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದು ಇಲ್ಲಿ ಕೂತ್ಕೊಂಡೆ. ಪಾರ್ಕ್ ಗ್ರೀನಾಗಿ ತುಂಬಾ ಚೆನ್ನಾಗಿದೆ, ಮರಗಳೆಲ್ಲ ಜಾಸ್ತಿ ಇದೆ. ಆದರೆ ಏನಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ಕಾಟ. ವಾಕ್ ಮಾಡ್ತಿದ್ರೆ ಗೊತ್ತಾಗಲ್ಲ, ಬಟ್ ಒಂದು ಕಡೆ ಕೂತ್ಕೊಂಡ್ರೆ ಅಂದರೆ ಸೊಳ್ಳೆ ಎಲ್ಲ ಬಂದು ಮುತ್ತಿಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸೃಜುನ ಕರ್ಕೊಂಡು ಹೊರಟೆ. ಇದು ಆ್ಯಕ್ಚುಲಿ ಪಾರ್ಕ್ ಮುಂದೆ ಇಲ್ಲೆಲ್ಲ ತಂದು ಕಸ ಬಿಸಾಕ್ತಾಯಿದ್ರು. ನಾನೇ ಎಷ್ಟೋ ಸಲ ನೋಡಿದ್ದೀನಿ, 2 ವೀಲರಲ್ಲಿ ತಂದು ಬಿಸಾಕ್ಬಿಟ್ಟು ಹೋಗ್ಬಿಡ್ತಿದ್ರು. ಸೊ ಇವಾಗ ಕಸ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿಬಿಟ್ಟು ಇಲ್ಲೆಲ್ಲ ರಂಗೋಲಿ ಎಲ್ಲ ಹಾಕಿಟ್ಟಿದ್ದಾರೆ. ಇಲ್ಲಿಂದ ಹಂಗೆ ಮುಂದಕ್ಕೆ ನಾನು ಸೃಜು ಹೊರಟ್ಬಿಟ್ಟು ಮೇಯ್ನ್ ರೋಡ್ಗೆ ಬಂದ್ವಿ. ಇವಾಗ ಅದೇ ಥ್ರೆಡ್ ಬೇಕಲ್ವ, ಅದನ್ನ ತೊಗೊಳಕ್ಕಂತ ಬಂದ್ವಿ. ಆ್ಯಕ್ಚುಲಿ ನಾನು ರೆಗ್ಯುಲರಾಗಿ ತೊಗೊಳ್ಳೋ ಅಂಗಡಿ ಸ್ವಲ್ಪ ದೂರದಲ್ಲಿದೆ. ನಾನು ವಾಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, 2 ವೀಲರ್ ಇದ್ದರೆ ಹೋಗ್ಬೋದು. ಸೃಜು ಬೇರೆ ಇದ್ದಾಳೆ ಅಲ್ವಾ. ಸೊ 1-2 ಅಂಗಡಿ ಇಲ್ಲೇ ಕೇಳಿದೆ, ಎಲ್ಲೂ ಸಿಕ್ಕಲಿಲ್ಲ. 1-2 ಕಡೆ ನೋಡಿದ್ವಿ ಅಂಗಡೀಲಿ, ಸಿಲ್ಕ್ ಥ್ರೆಡ್ ಸಿಕ್ಕಲೇ ಇಲ್ಲ. ಸೊ ಅಷ್ಟರಲ್ಲಿ ನಮ್ಮ ಅತ್ತೆಯವ್ರು ಕಾಲ್ ಮಾಡಿದ್ರು. ಸೊ ಅದಕ್ಕೆ ಈಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಓವರಾಲ್ ಇವತ್ತು ಸಿಲ್ಕ್ ಥ್ರೆಡ್ ಸಿಕ್ಕಲೇ ಇಲ್ಲ, ಕುಚ್ಚಾಕ್ಲಿಕ್ಕೆ ಆಗಲೇ ಇಲ್ಲ. ಆ ಕಡೆಯಿಂದ ಶ್ರೀಕಾಂತ್ ಅವರು ಬಂದರು. ಸೊ ಅದಕ್ಕೆ ಪಪ್ಪ ಅಂತ ಓಡ್ತಾ ಇದ್ದಾಳೆ ಸೃಜು. ಶ್ರೀಕಾಂತ್ ಅವರು ಈಗ ಮನೆಗೆ ಬಂದಾಯಿತು, ನಾವು ಕೂಡ ಮನೆಗೆ ಬಂದ್ವಿ. ಬಟ್ ಕುಚ್ಚಿನ ಥ್ರೆಡ್, ಸಿಲ್ಕ್ ಥ್ರೆಡ್ ಸಿಗಲಿಲ್ಲ ಇವತ್ತು. ಸೊ ಸ್ಯಾರಿ ಕುಚ್ಚು ಇವತ್ತು ಮಾಡಲಿಕ್ಕಾಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ, ಮತ್ತು ಯಾವ ರೀತಿ ಬಂತು ಅಂತ ಕೂಡ ನೀವು ನೋಡ್ಬೋದು. ಓಕೆ, ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್. ಈ ಜೀವನ ಅಂದ್ರೇ ಹೀಗೆ, ನೆಕ್ಸ್ಟ್ 1 ನಿಮಿಷದಲ್ಲಿ ಏನಾಗುತ್ತೆ ಅಂತ ಕೂಡ ನಾವು ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಏನು ಬರುತ್ತೋ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗಬೇಕು. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದರೆ ಟ್ರ್ಯಾಶ್ಗೆ ಹಾಕಿ, ಗುಡ್ ಎಕ್ಸ್ಪೀರಿಯನ್ಸ್ ಆದರೆ ನಿಮ್ಮ ಮೆಮೊರಿಲಿ ಸೇವ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಯಾವಾಗಲೂ ಖುಷಿಯಾಗಿರಬೇಕು.